ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಐಜಿ ಅಕಾಡೆಮಿ. ನಾವೆಲ್ಲ ಸಂಕ್ರಾಂತಿನ ಎಳ್ಳು ಬೆಲ್ಲ ತಿಂದು ಸೆಲೆಬ್ರೇಟ್ ಮಾಡ್ತೀವಿ. ಆದ್ರೆ ಈ ಹಬ್ಬದ ನಿಜವಾದ ಅರ್ಥ ಏನು? ಬನ್ನಿ, ಇವತ್ತು ನಾವು ಟೈಮ್ ಟ್ರಾವೆಲ್ ಮಾಡಿ ಇತಿಹಾಸವನ್ನ ಕಣ್ಣಾರೆ ನೋಡೋಣ. ವಾವ್, ನೋಡಿ, ನಾವೀಗ 2026ರಿಂದ ನೇರವಾಗಿ ಸಾವಿರಾರು ವರ್ಷಗಳ ಹಿಂದಿನ ಭಾರತಕ್ಕೆ ಜಂಪ್ ಮಾಡ್ತಾ ಇದ್ದೀವಿ. Here we go. ನೋಡಿ, ಇದೇ ಆ ಸಮಯ. ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುತ್ತಿದ್ದಾನೆ. ಇದನ್ನೇ ಸಂಕ್ರಾಂತಿ ಅಥವಾ ಬದಲಾವಣೆ ಅಂತ ಕರೆಯೋದು. ಕತ್ತಲೆಯಿಂದ ಬೆಳಕಿನ ಕಡೆಗೆ ಸಾಗುವ ಉತ್ತರಾಯಣ ಪುಣ್ಯಕಾಲ ಇಲ್ಲಿಂದಲೇ ಶುರುವಾಗೋದು. ಇದು ಕೇವಲ ಗ್ರಹಗಳ ಬದಲಾವಣೆ ಅಷ್ಟೇ ಅಲ್ಲ, ಇದು ರೈತರ ಹಬ್ಬ. ಬೆಳೆ ಕೈಗೆ ಬಂದು ರೈತರು ಭೂತಾಯಿಗೆ ಧನ್ಯವಾದ ಹೇಳುವ ಸುಗ್ಗಿ ಕಾಲವಿದು. ಆದ್ರೆ ಎಳ್ಳು ಬೆಲ್ಲ ಯಾಕೆ? ಚಳಿಗಾಲದಲ್ಲಿ ನಮ್ಮ ದೇಹಕ್ಕೆ ಉಷ್ಣಾಂಶ ಅಥವಾ ಎನರ್ಜಿ ಬೇಕು. ಎಳ್ಳು ಮತ್ತು ಬೆಲ್ಲ ದೇಹವನ್ನ ಬೆಚ್ಚಗಿಡುತ್ತೆ. ಇದು ಬರೀ ಸಂಪ್ರದಾಯ ಅಲ್ಲ, ಇದೊಂದು ವಿಜ್ಞಾನ. ರೈತನಿಗೆ ಒಡನಾಡಿಯಾಗಿರೋ ಜಾನುವಾರುಗಳಿಗೆ ಪೂಜೆ ಸಲ್ಲಿಸಿ ಅವುಗಳ ಮೈ ಮೇಲಿನ ಕ್ರಿಮಿಗಳು ಹೋಗ್ಲಿ ಅಂತ ಕಿಚ್ಚಾಯಿಸ್ತಾ ಇದ್ದಾರೆ. ಪ್ರಕೃತಿ ಮತ್ತು ಪ್ರಾಣಿಗಳ ಮೇಲಿರೋ ಪ್ರೀತಿ ಇದು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅನ್ನೋ ಗಾದೆ ಸುಮ್ಮನೆ ಬಂದಿಲ್ಲ. ಹಳೆಯ ದ್ವೇಷ ಮರೆತು ಸಿಹಿಯಾದ ಬಾಂಧವ್ಯ ಬೆಳೆಸೋಕೆ ಈ ಹಬ್ಬ ಒಂದು ನೆಪ. ಟೈಮ್ ಟ್ರಾವೆಲ್ ಮುಗಿಸಿ ವಾಪಸ್ ಬಂದಾಯ್ತು. ನೋಡಿದ್ರಲ್ಲ, ನಮ್ಮ ಆಚರಣೆಗಳ ಹಿಂದೆ ಎಷ್ಟೊಂದು ಅರ್ಥ ಇದೆ ಅಂತ. ಬದಲಾವಣೆ ಜಗದ ನಿಯಮ. ಈ ಸಂಕ್ರಾಂತಿ ನಿಮ್ಮ ಬದುಕಲ್ಲಿ ಹೊಸ ಬೆಳಕು, ಹೊಸ ಯಶಸ್ಸು ತರಲಿ. ಐಜಿ ಅಕಾಡೆಮಿ ಕಡೆಯಿಂದ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.